ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು. ಇವತ್ತು ನಮ್ಮ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟಿಂದ ಎಲ್ಲ ಜಿಲ್ಲೆಯಿಂದ ಎಲ್ಲ ಡಿ ಡಿಗಳದು ಮೀಟಿಂಗ್ ಕರೆದಿದ್ವಿ. ಭಾಳಷ್ಟು ಚರ್ಚೆ ಆಗಿದೆ. ಈಗ ಅರ್ಧ ಅಂದರೆ ಒಂದು 20% ಆಗಿರ್ಬೋದು. ಇನ್ನು 5 ಗಂಟೆವರೆಗೂ ನಡೀತದೋ 8 ಗಂಟೆವರೆಗೂ ನಡೀತದೋ ಗೊತ್ತಿಲ್ಲ. ಈಗ ಅನಿಲ ಭಾಗ್ಯ ಸ್ಕೀಮ್ ಅಂತ ಕೆರೋಸಿನ್ ಫ್ರೀ ಅಂತ ನಾವೊಂದು ಸ್ಕೀಮನ್ನು ತಂದಿದ್ದೀವಿ. ಅದಕ್ಕೆ 30 ಲಕ್ಷ ಬೆನಿಫಿಷರ್ನ ಐಡೆಂಟಿಫೈ ಮಾಡಿದ್ದೀವಿ. ಅಂದರೆ 3 ಹಂತಲ್ಲಿ ಕೊಡಬೇಕಂತ ತೀರ್ಮಾನ ಆಗಿತ್ತು. 10 ಲಕ್ಷ ಹಂಗೆ 3 ಹಂತಲ್ಲಿ ಕೊಡಬೇಕಂತ. ಮೊದಲೇ ಹಂತಲ್ಲಿ ನಾವು 1 ಲಕ್ಷ ಇಷ್ಟುವನ್ನು ಪರ್ಚೇಸ್ ಮಾಡಿದ್ವಿ. 1 ಲಕ್ಷ ಇಷ್ಟು ಪರ್ಚೇಸ್ ಮಾಡಿ ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮೊನ್ನೆ ಒಂದು 3 ತಿಂಗಳ ಹಿಂದೆ ಜುಲೈನೋ ಅಕ್ಟೋಬರಲ್ಲಿ ಮೀಟಿಂಗ್ ಮಾಡಿ ಅವನ್ನ ದಿಲ್ಲಿಯಿಂದ ಎಲ್ಲ ಅವ್ರನ್ನ ಕರೆಸಿ ಗ್ಯಾಸ್ ಕನೆಕ್ಷನ್ ಕೊಡೋರನ್ನ ಎಲ್ಲ ಕರೆಸಿ ಮೀಟಿಂಗ್ ಮಾಡಿ ಅಕ್ಟೋಬರಲ್ಲಿ 50,000 ಕನೆಕ್ಷನ್ ಕೊಡ್ತೀವಿ, ಆಮೇಲೆ ಡಿಸೆಂಬರ್ ಹಂತದಲ್ಲಿ 50,000 ಕನೆಕ್ಷನ್ ಕೊಡ್ತೀವಿ ಅಂತ 1 ಲಕ್ಷಕ್ಕೆ ನಾವು ಇದಾಗಿದ್ವಿ. ಈಗ ಆಲ್ರೆಡಿ ನಮ್ಮಲ್ಲಿ 1 ಲಕ್ಷದಲ್ಲಿ 31,000 1 ಲಕ್ಷದಲ್ಲಿ ಈಗ 1 ಲಕ್ಷ ಏನು ನಾವು ಕನೆಕ್ಷನ್ ಕೊಡಬೇಕಾಗಿದ್ದು ಅದರಲ್ಲೂ 31,000 ರಿಜೆಕ್ಟ್ ಆಗಿದೆ. ಅದಕ್ಕೆ ಕಾರಣ ಅಂದರೆ ನಮ್ಮ ಪ್ರಧಾನಮಂತ್ರಿ ಉಜ್ವಲ ಸ್ಕೀಮಲ್ಲಿ ಅವ್ರು ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಈಗ ಅವ್ರು ಕನೆಕ್ಷನ್ ಕೊಟ್ಟಿದ್ದರಿಂದ ನಮಗೆ ಈಗ 31,000 ಕಡಿಮೆ ಆಗಿದೆ. ಈಗ ಆ 31,000 ಏನು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ವಿ. ಡಿಸೆಂಬರ್ 15ನೇ ತಾರೀಕುವರೆಗೂ ಇದು ಟೋಟಲ್ ಕಂಪ್ಲೀಟ್ ಮಾಡಬೇಕಂತ ಎಲ್ಲ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಡಿಸೆಂಬರ್ 15th ಒಳಗಡೆ ಎಲ್ಲ ಕನೆಕ್ಷನ್ 100% ಆಗಿರಬೇಕು. ಈಗ ಯಾವುದ್ಯಾವ್ದು 1 ಲಕ್ಷ ಆಗಿರೋರನ್ನ ಡೈರೆಕ್ಟಾಗಿ ನೀವೇ ಹೋಗ್ಬಿಟ್ಟು ಅಲ್ಲಿ ಆಟೋದಲ್ಲಿ ಪ್ರಚಾರ ಮಾಡ್ತಿರೋ, ಆ ಟೆಂಪ್ಟೇವರ್ಡ್ ಪ್ರಚಾರ ಮಾಡ್ತಿರೋ 30ನೇ ತಾರೀಕುವರೆಗೂ 100% ಆಗಬೇಕಂತ ಆದೇಶನ ಕೊಟ್ಟಿದ್ದೀವಿ. ಅದ್ರ ಜೊತೆಲಿ ಇನ್ನೊಂದು ಚರ್ಚೆ ಆಯಿತು. ನಮ್ಮ ನ್ಯಾಯಬೆಲೆ ಅಂಗಡಿದು ಅದು ಬಯೋಮೆಟ್ರಿಕ್ ಬರೋದು ಮುಂಚೆ ಬಯೋಮೆಟ್ರಿಕ್ ಈಗ ಬಂದಿದೆ. ಬಯೋಮೆಟ್ರಿಕ್ ಬಂದಾದಮೇಲೆ ಭಾಳಷ್ಟು ಕಡೆ ಬಯೋಮೆಟ್ರಿಕ್ ತೊಗೊಳ್ತಾ ಇಲ್ಲ. ಅದಕ್ಕೆ ಕಾರಣ ಅಂದರೆ ಹಿಲ್ಲಿ ಸ್ಟೇಷನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು, ಮಂಗಳೂರು, ಉಡುಪಿದಲ್ಲಿ ಭಾಳಷ್ಟು ಬಯೋಮೆಟ್ರಿಕ್ ಸಮಸ್ಯೆ ಇದೆ. ಈಗ ಉದಾಹರಣೆ ಶಿವಮೊಗ್ಗದಲ್ಲೇ ಬಯೋಮೆಟ್ರಿಕ್ ಹಿಲ್ಲಿ ಸ್ಟೇಷನಿಂದ ಸಮಸ್ಯೆ ಇದ್ದಿದ್ದರಿಂದ ಮ್ಯಾನ್ಯಲ್ ಮಾಡಿದ್ದೀವಿ 59 ಕಡೆ, 57-59 ಕಡೆ. ಅದು ಶಿವಮೊಗ್ಗದಲ್ಲಿ ಮ್ಯಾನ್ಯಲ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾಕೆ ಭಾಳಷ್ಟು ಕಡೆ ಮ್ಯಾನ್ಯಲ್ ಮಾಡಿದ್ದೀವಿ. ಈಗ ಮ್ಯಾನ್ಯಲ್ ಎಲ್ಲೆಲ್ಲಿ ಸಮಸ್ಯೆ ಇದೆ. ಈಗ ಹಿಲ್ಲಿ ಸ್ಟೇಷನಲ್ಲಿ ಮಾತ್ರ ಸಮಸ್ಯೆ ಇರೋದು. ಉದಾಹರಣೆ ಈಗ ಮಂಗಳೂರಲ್ಲಿ ಸಮಸ್ಯೆ ಇದೆ, ಮಂಗಳೂರಲ್ಲಿ ಮ್ಯಾನ್ಯಲ್ ಮಾಡಿದ್ದೀವಿ. ಭಾಳಷ್ಟು ಕಡೆ ಉಡುಪಿದಲ್ಲಿ ಸಮಸ್ಯೆ ಇದೆ, ಉಡುಪಿದಲ್ಲಿ ಭಾಳಷ್ಟು ಕಡೆ ಮಾಡಿದ್ದೀವಿ. ಕಾರವಾರಲ್ಲಿ ಸಮಸ್ಯೆ ಇದೆ, ಕಾರವಾರಲ್ಲಿ ಮಾಡಿದ್ದೀವಿ. ಚಿಕ್ಕಮಗಳೂರಲ್ಲಿ ಸಮಸ್ಯೆ ಇದೆ, ಚಿಕ್ಕಮಗಳೂರಲ್ಲಿ ಮಾಡಿದ್ದೀವಿ. ಶಿವಮೊಗ್ಗದಲ್ಲಿ ಸಮಸ್ಯೆ ಇದೆ, ಶಿವಮೊಗ್ಗದಲ್ಲಿ ಮಾಡಿದ್ದೀವಿ. ಅದಕ್ಕೆ ನಾನೇನು ಮಾಡಿದೆ, ಮುಂಚೆ ಇದು ಸ್ಕೀಮ್ ತರುವಾಗ ಬಯೋಮೆಟ್ರಿಕ್ ತರುವಾಗ ಏನಾಯಿತು, ಅದು ನ್ಯಾಯಬೆಲೆ ಅಂಗಡಿಯವ್ರನ್ನ ಜವಾಬ್ದಾರಿ ಕೊಟ್ಟಿದ್ದೀರಿ. ಅವ್ರನ್ನ ಇನ್ಸ್ಟಾಲ್ ಮಾಡೋದು 40,000 ರೂಪಾಯಿ ನಾವು ಖರ್ಚಾಗೋದು. ಆ ಟೈಮಲ್ಲಿ 40,000 ಖರ್ಚು ಮಾಡಬೇಕಾದ್ರೆ ಅವರೇ ನ್ಯಾಯಬೆಲೆ ಏನು ನಮ್ಮ ರಾಜ್ಯದಲ್ಲಿ 20,000 ಚಿಲ್ಲರೆ ನ್ಯಾಯಬೆಲೆ ಅಂಗಡಿಗಳವೆ. ಈಗ ಅವರೇ ಇನ್ಸ್ಟಾಲ್ ಮಾಡಬೇಕಾಗಿತ್ತು. ಅವ್ರು ಇನ್ಸ್ಟಾಲ್ ಮಾಡಿ ಅದಕ್ಕೆ 40,000 ರೂಪಾಯಿ ಖರ್ಚು ಬರ್ತಾಯಿತ್ತು. ಆ 40,000 ರೂಪಾಯಿ ಖರ್ಚಿಗೆ ನಾವು ಕ್ವಿಂಟಾಲ್ಗೆ ಇಷ್ಟು ಅಂತ ಕೊಡ್ತಾಯಿದ್ವಿ. ಉದಾಹರಣೆ ನನ್ನ ಅನಿಸಿಕೆ ಓವರಾಲ್ 4,000 ರೂಪಾಯಿ ಆಗ್ತಾಯಿದ್ದದು. ಅಂದರೆ ನಾವು ಕಮಿಷನ್ ಟೈಪ್ ಕೊಡ್ತಾಯಿದ್ದು ಅವ್ರಿಗೆ. ಅವ್ರು ಏನು ಇನ್ಸ್ಟಾಲ್ ಮಾಡಿ ಬಯೋಮೆಟ್ರಿಕ್ ಫಿಟ್ ಮಾಡಿದ್ರು ಅದಕ್ಕೆ ಅಂತ ನ್ಯಾಯಬೆಲೆ ಅಂಗಡಿಯವ್ರನ್ನೇ ಕೊಟ್ಟಿದೆ. ನನ್ನ ಅನಿಸಿಕೆ ಬೇಕಂತಾನೆ ಅದಕ್ಕೆ ಬಯೋಮೆಟ್ರಿಕ್ ಬರೋದು ಮುಂಚೆ ತಮಗೂ ಗೊತ್ತಿರ್ಬೋದು. ಬಯೋಮೆಟ್ರಿಕ್ ಬರೋದು ಮುಂಚೆ ಉದಾಹರಣೆ ಈಗ ಹಾವೇರಿ ಜಿಲ್ಲೆಯೇ ಟೋಟಲ್ ನಮ್ಮ ಜಿಲ್ಲೆಯಲ್ಲಿ ಒಂದು 500-600 ಡಿಪೋಗಳು ಇರ್ತದೆ. 500-600 ಡಿಪೋದಲ್ಲಿ ಎಲ್ಲ ತಾಲೂಕಲ್ಲಿ ಸೇರಿ ಎಲ್ಲ ನಮ್ಮ ಜಿಲ್ಲೆದು ಹೇಳ್ತಾ ಇರೋದು ನಾನು. 500-600 ಡಿಪೋಗಳು ಇದ್ದರೆ ಅದೇನು ಮಾಡೋರು, ಮುಂಚೆ ಬಯೋಮೆಟ್ರಿಕ್ ಬರೋದು ಮುಂಚೆ ಅದು 95% ತೋರಿಸೋರು ರೇಷನ್ ತೊಗೊಂಡಿದ್ದಾರೆ ಅಂತ. BPL ಕಾರ್ಡ್ ಯಾರನ್ನ BPL ಕಾರ್ಡ್ ಮಾಡಿದ್ರೆ ಬರೀ ರೇಷನ್ ತೊಗೊಳಕ್ಕೆ ಮಾತ್ರ ಇಲ್ಲ, ಅವ್ರು ಬೇರೆ ಪರ್ಪಸ್ಸಿಗೆ ತೊಗೊಳ್ತಾಯಿದ್ರು. ಬ್ಯಾಂಕ್ ಲೋನ್ ತೊಗೊಳಕ್ಕೆ, ಮೆಡಿಕಲ್ ಪರ್ಪಸ್ಸಿಗೆ, ಬೇರೆ ಎಲ್ಲ ರೇಷನ್ ಅಂತಲೇ BPL ಕಾರ್ಡ್ ಮಾಡ್ತಾಯಿಲ್ಲ. ಬಯೋಮೆಟ್ರಿಕ್ ಬರೋದು ಮುಂಚೆ ಏನಾಗ್ತಾಯಿತ್ತು, 95-97% ತೋರಿಸ್ತಾಯಿದ್ರು. ಇದು ಯಾವಾಗಿಂದ ಬಯೋಮೆಟ್ರಿಕ್ ಬಂದಾದಮೇಲೆ ನಮ್ಮದೇ ಈ ವರ್ಷದಲ್ಲಿ ನಮ್ಮ ಸರ್ಕಾರಕ್ಕೆ 580 ಕೋಟಿ ಉಳಿತಾಯ ಆಗಿದೆ. ಸಮಸ್ಯೆ ಇದೆ, ಇಲ್ಲ ಅಂತ ಇಲ್ಲ. 580 ಕೋಟಿ ವರ್ಷಕ್ಕೆ. ಈಗ ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಇನ್ನು ಈ ವರ್ಷದಲ್ಲಿ ಸ್ವಲ್ಪ ಸಮಸ್ಯೆ ಎಲ್ಲೂ ಇಲ್ಲ. ಈಗ ಅವ್ರು ಬೇಕಂತಾನೆ ಒಂಥರ ಕ್ರಿಯೇಟ್ ಮಾಡೋರು. ಈಗ ಅವ್ರ ಕೈಯಲ್ಲಿ ಇದ್ದಿದ್ದದು. ಈಗ ಬಯೋಮೆಟ್ರಿಕಲ್ಲಿ ಅವರೇ ಈಗ ರೇಷನ್ ಅಂಗಡಿಗೆ ಹೋಗ್ತಾಯಿದ್ರೆ ರೇಷನ್ ಅಂಗಡಿಯಲ್ಲಿ ಹೋದರೆ ಬೇಕಂತಾನೆ ಏನು ಮಾಡೋದು ಸರ್, ಲೋಡ್ ತಗೊಟ್ಟದಲ್ಲ ಹಂಗಿಂಗೆ ಅಂತ ಹೇಳ್ಬಿಟ್ಟು ಸಮಸ್ಯೆ ಮಾಡ್ತಾಯಿದ್ರು. ಹಂಗಾಗಿ ನಾವು ಸೆಕ್ರೆಟ್ರಿ ಎಲ್ಲ ಚರ್ಚೆ ಮಾಡಾದಮೇಲೆ ಈಗ 40,000 ರೂಪಾಯಿ ಏನು ಅವ್ರು ಖರ್ಚು ಮಾಡಿದ್ದಾರೆ
ಈಗ ಅವರೇ ಯಾರು ನ್ಯಾಯಬೆಲೆ ಅಂಗಡಿಯವರಿದ್ದರು ಅವರು ಇಷ್ಟು ಕ್ವಿಂಟಾಲ್ಗೆ ಇಷ್ಟು ಅಂತ ನಾವು ಕಮಿಷನ್ ಕೊಡ್ತಾಯಿದ್ವಿ. ಆಗ ಅಂದಾಜು ನನ್ನ ಅನಿಸಿಕೆ ಒಂದು 400,000 ರೂಪಾಯಿ ಬರ್ತಾಯಿತ್ತು. ಅದು ಆಗಿ ಇದು ಸ್ಕೀಮ್ ಬಂದು 1.5 ವರ್ಷ ಮೇಲೆ ಆಗಿದೆ. 1.5 ವರ್ಷ ಅಂದರೆ 10 ತಿಂಗಳಿಗೆ ಅವ್ರ ದುಡ್ಡು ಬಂದಾಗಿದೆ. ಈಗ 40,000 ಅಂದರೆ ತಿಂಗಳಿಗೆ 4,000 ಅಂದರೆ 10 ತಿಂಗಳಲ್ಲಿ ಅವ್ರ ದುಡ್ಡು ಬಂದಾಯಿತು. ಈಗ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ, ನಾವು ಸೆಕ್ರೆಟ್ರಿ ಕಮಿಷನರೆಲ್ಲ ಕೂತ್ಕೊಂಡು. ಉದಾಹರಣೆ ಈಗ ಶಿವಮೊಗ್ಗದಲ್ಲಿ ಮ್ಯಾನ್ಯುವಲ್ ಏನಿದೆ ಹಿಲ್ಲಿ ಸ್ಟೇಷನ್ ಅಲ್ಲಿ ಏನು ಮಾಡಿದ್ವಿ, ಯಾವುದೋ BSNL ಏರ್ಟೆಲ್ ಕಂಪನಿಗೆ ಒಂದು ಸ್ಯಾಂಪಲ್ ಟ್ರಯಲ್ ಬೇಸಿಕ್ ಥರ ಈಗ ಕೊಡೋಕ್ಕೆ ಇದು ಮಾಡಿದ್ವಿ. ಅದಾದಮೇಲೆ ನಾವೇನು ಮಾಡ್ತೀವಿ, ಎಲ್ಲ ಕಡೆ ಯಾವುದೋ ಒಂದು ಕಂಪನಿಗೆ BSNL ಕಂಪನಿ ಇದೆ, ಏರ್ಟೆಲ್ ಕಂಪನಿ ಇದೆ, ಯಾರನ್ನ ಒಬ್ಬರು ಟೆಂಡರ್ಗೆ ಬರ್ತಾರೆ, ಅವ್ರನ್ನ ಕರೆಸಿ ಇದೆಲ್ಲ ಜವಾಬ್ದಾರಿ ಅವ್ರು ಕೊಟ್ಬಿಟ್ರೆ ಏನಾಗ್ತದೆ, ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಅದರಲ್ಲೂ ನಮಗೆ ಈಗ ಏನು 4,000 ರೂಪಾಯಿ ನಾವು ಕೊಡ್ತಾಯಿದ್ವಿ, ಅದ್ರಲ್ಲಿ ಕಡಿಮೆದಲ್ಲಿ ಆಗ್ತದೆ, ಅರ್ಧದಲ್ಲಿ ಆಗ್ತದೆ. ನನ್ನ ಅನಿಸಿಕೆ ಒಂದು 2,000 ರೂಪಾಯಿಗೂ ಆಗ್ಬೋದು. ಅದು 2,000 ರೂಪಾಯಿಗೂ ಆಗ್ಬೋದು. 2,000ರಿಂದ ಕಡಿಮೆನೇ ಆಗ್ತದೆ, ಜಾಸ್ತಿ ಅಂತೂ ಆಗಲ್ಲ. ಅಂದರೆ ಸರ್ಕಾರಕ್ಕೂ ಉಳಿತಾಯನೂ ಆಗ್ತದೆ. ಅವ್ರು ಬೇರೆಯವ್ರ ಕಂಪನಿಗೆ ಕೊಟ್ಟರೆ ಏನಾಗ್ತದೆ, ಅದೊಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತದೆ. ಈಗ ಆಲ್ರೆಡಿ ಅಲ್ಲಿ ಯಾರಿದ್ದಾರೆ ಫೇರ್ ಶಾಪ್ ಅಂಗಡಿಯವರು ಅವ್ರನ್ನ ಕೊಟ್ಟಿದ್ವಿ ನಾವು. ಅವ್ರು ಕೊಟ್ಟು ಈಗ ಕ್ವಿಂಟಾಲ್ಗೆ ಇಷ್ಟು ಅಂತ ಕಮಿಷನ್ ಟೈಪ್ ಕೊಡ್ತಾಯಿದ್ವಿ. ಈಗ ಕೊಟ್ಟರೆ ಏನಾಗ್ತದೆ, ಅದು ಕರೆಕ್ಟಾಗಿ ಏನು ಕಂಪ್ಲೇಂಟು ಬರೋಲ್ಲ ನಮಗೆ. ಹಂಗೇನಾದ್ರು ಕಂಪ್ಲೇಂಟ್ ಬಂದರೂ ಯಾರನ್ನ ಜವಾಬ್ದಾರಿ ಸ್ಥಾನದಲ್ಲಿ ಕೇಳ್ಬೋದು ಅವ್ರಿಗೆ ನಾವು. ಈಗ ಒಂದು ಟ್ರಯಲ್ ಬೇಸಿಕ್ಗೆ ನಾವು ಶಿವಮೊಗ್ಗದಲ್ಲಿ 58 ಕಡೆನ ಇನ್ಸ್ಟಾಲ್ ಮಾಡೋಕ್ಕೆ ಯಾವುದನ್ನ ಕಂಪನಿಗೆ ಕೊಡಿ ಅಂತ ಈಗ ತೀರ್ಮಾನ ತೊಗೊಂಡಿದ್ದೀವಿ ನಾವು. ಈಗ ಟ್ರಯಲ್ ಬೇಸಿಕಲ್ಲಿ ಕೊಡುವ ಅಂತ ಅವ್ರು ಒಂದು ಕೊಟೇಶನ್ ತೊಗೊಂಡ್ರೆ ನನ್ನ ಅನಿಸಿಕೆ ಇವಾಗ ಏನು 4,000 ರೂಪಾಯಿ ನಾವು ಖರ್ಚು ಮಾಡ್ತೀವಿ ಅದಕ್ಕಿಂತ ಕಡಿಮೆ ಆಗ್ತದೆ ನಮಗೆ. ನನ್ನ ಅನಿಸಿಕೆ 2,000 ರೂಪಾಯಿದಲ್ಲಿ ಆಗ್ಬೋದು. ಅದ್ರ ಜೊತೆಯಲ್ಲಿ BPL ಕಾರ್ಡ್ ಎಲೆಕ್ಷನ್ ಮುಂಚೆ ಅದು ಕೋಡ್ ಆಫ್ ಕಂಡಕ್ಟ್ ಬಂದು 8 ಲಕ್ಷ BPL ಕಾರ್ಡ್ ಪೆಂಡಿಂಗ್ ಇತ್ತು. ಈಗ 8 ಲಕ್ಷ ಎಲ್ಲ ಕೊಟ್ಟು ಈಗ ಆನ್ಲೈನಲ್ಲಿ ಎಲ್ಲರಿಗೂ ಅಪ್ಲೈ ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ಎಲ್ಲ ಜಿಲ್ಲೆಯಲ್ಲಿ ಬಂದಿರೋದು ಮಾಹಿತಿ ಪ್ರಕಾರ 6,26,000 ಪೆಂಡಿಂಗ್ ಇದೆ. ಟೋಟಲ್ ಜಿಲ್ಲೆ ನಾನು ಹೇಳ್ತಾ ಇರೋದು 6,26,000. ಈಗ ಉದಾಹರಣೆ ಈಗ ನೋಡಿ ಮಂಡ್ಯ ಉದಾಹರಣೆ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು. ಮಂಡ್ಯ ಜಿಲ್ಲೆ ಇದು ಹೊಸ BPL ಕಾರ್ಡ್ದು ಆನ್ಲೈನ್ ಅಪ್ಲೈ ಏನು ಮಾಡ್ತಾಯಿದ್ದೀವಿ ನಾವು. ಮಂಡ್ಯ ಜಿಲ್ಲೆದು 77,090 ಅಪ್ಲಿಕೇಶನ್ ಬಂದಿದೆ. ಅದ್ರಲ್ಲಿ ಅಪ್ರೂವ್ ಆಗಿರೋದು 63 ಲಕ್ಷ. ಅದ್ರಲ್ಲಿ 98% ನಾವು ಆಲ್ರೆಡಿ ಕೊಟ್ಟಿದ್ವಿ. 98% ಕೊಟ್ಟಿದ್ವಿ. ಹಂಗೆ ದಾವಣಗೆರೆ 94%, ಉತ್ತರ ಕರ್ನಾಟಕ 91%, ಹಾವೇರಿ 97%, ಆಮೇಲೆ ಚಿತ್ರದುರ್ಗ 85%, ಉಡುಪಿ 85%. ಹಾಗಾಗಿ ಎಲ್ಲ ಜಿಲ್ಲೆಯಲ್ಲಿ ಒಂದೊಂದು 10% 15% ಬಾಕಿ ಇದೆ. ಅದಕ್ಕೆ ಕಾರಣ ಅಂದರೆ ನಿಮ್ಗೆ ಕಾಣ್ತಾ ಇರ್ಬೋದು ಏನು 6 ಲಕ್ಷ ಪೆಂಡಿಂಗ್ ಇದೆಯಲ್ಲ ಅಂತ. 6 ಲಕ್ಷ ಪೆಂಡಿಂಗ್ ಲೆಕ್ಕಕ್ಕೆ ಬರಲ್ಲ. ಅದು ಏನಾಗಿದೆ, ಪ್ರತಿದಿನ ಒಂದೊಂದು ತಾಲೂಕು ಒಂದೊಂದು ಜಿಲ್ಲೆಯಲ್ಲಿ 400ರಿಂದ 500 ಹೊಸ ಅಪ್ಲಿಕೇಶನ್ ಬರ್ತಾನೆ ಇರ್ತಾಯಿದೆ ಎಲ್ಲ ಜಿಲ್ಲೆಯಲ್ಲಿ. ಹಾಗಾಗಿ ಇದು 6 ಲಕ್ಷ ಪೆಂಡಿಂಗ್ ಇದೆ. ಈಗ ನಾನು ಆದೇಶ ಮಾಡಿದ್ದೀನಿ, ದಯಮಾಡಿ 6 ಲಕ್ಷ ಅಷ್ಟು ಪೆಂಡಿಂಗ್ ಇರಬಾರ್ದು. ನಾವು ಶೀಘ್ರದಲ್ಲೇ 10ನೇ ತಾರೀಕು ಒಳಗಡೆ ಅದಾದಷ್ಟು ನೀವು ಕಡಿಮೆ ಮಾಡಬೇಕಂತಲೂ ಆದೇಶ ಮಾಡಿದ್ದೀವಿ.